ಶಾಸ್ತ್ರಿಗಳೇ, ಈಗ ದ್ವಾದಶ ರಾಶಿಗಳ ಫಲಾಫಲವನ್ನು ನೋಡೋಣ. ಮೊದಲಿಗೆ 3 ರಾಶಿಯ ವಾರದ ಫಲವನ್ನು ತಿಳಿಸ್ಕೊಡೋದಾದ್ರೆ ಖಂಡಿತ ನೋಡೋಣ. ಈ ವಾರದಲ್ಲಿ ಹೇಗಿದೆ? ಅಮಾವಾಸ್ಯೆಯಿಂದ ಪ್ರಾರಂಭ ಆಗ್ತಾ ಇದೆ. ಹೌದು ಶಾಸ್ತ್ರಿಗಳೇ. ಈ ವಾರದಲ್ಲಿ ಹೇಗಿದೆ ಗ್ರಹಗಳ ಸ್ಥಿತಿ ಗತಿ ಇತ್ಯಾದಿಗಳನ್ನು ನೋಡಿಕೊಂಡಾಗ ಚಂದ್ರನಿಗೆ ಅಮಾವಾಸ್ಯೆ ಇನ್ನೇನು ಕಳೆದೇ ಹೋಗುತ್ತೆ. ಆತ ಮುಂದೆ ಸಂಚರಿಸ್ತಾನೆ. ವೃದ್ಧಿ ಚಂದ್ರ ಅಂತ ಕರೀತಾರೆ ಅದಕ್ಕೆ. ಹೀಗಾಗಿ ಚಂದ್ರನ ಕಲೆಗಳು ಹೆಚ್ಚಾದ ಹಾಗೆಲ್ಲ ಮನಸ್ಸಿನ ಆನಂದದ ಕಲೆಗಳು, ಆನಂದದ ಕಲೆ ಅಂದರೆ ಏನೋ ಒಂದು ಮಾರ್ಕ್ ಅಂತ ಅರ್ಥ ಅಲ್ಲ, ಅದು ಆನಂದದ ಒಂದು ಸ್ವರೂಪ. ಅದರ ವೃದ್ಧಿ ಆಗ್ತಾ ಹೋಗುತ್ತೆ ಅನ್ನೋದನ್ನು ಹೇಳುತ್ತೆ ಶ್ರೀವಿದ್ಯಾ ತಂತ್ರ ಆ ಶಾಸ್ತ್ರ. ಇರಲಿ, ಈಗ ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಕಾಣ್ತೀರ, ಸಂಶಯ ಇಲ್ಲ. ಅದರಲ್ಲಿ ಆತಂಕ ಬೇಡ. ನಿಮಗೆ ಹಿರಿಯರ ಸಹಕಾರ ಇತ್ಯಾದಿ ಸ್ವಲ್ಪ ವಿಳಂಬವಾಗಿರುತ್ತೆ, ಆದರೆ ಅನುಕೂಲಗಳು ಉಂಟಾಗ್ತಾ ಹೋಗುತ್ತೆ, ಆತಂಕ ಬೇಡ. ಆದರೆ ಸ್ವಲ್ಪ ಮಾತಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಅದನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಬಲ ಚೆನ್ನಾಗಿದೆ, ಹಣ್ಣು ಹೂ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ನಿಮಗೆ ಈ ದಿವಸ ಮತ್ತು ನಾಳೆ 2 ದಿವಸ ಸ್ವಲ್ಪ ಮಂಕಾಗಿರಬಹುದು, ಆದರೆ ಮುಂದೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ವಸ್ತುತಃ ನಿಮ್ಮ ರಾಷ್ಟ್ರಾಧಿಪತಿ ಕುಜನ ಬಲ ತುಂಬ ಚೆನ್ನಾಗಿದೆ, ಅಲ್ಲಿ ರವಿ ಕೂಡ ಇದ್ದಾನೆ, ಹೀಗಾಗಿ ದಿಗ್ಬಲ. ಹೀಗಾಗಿ ಸರ್ಕಾರಿ ವಲಯದಲ್ಲಿ ಇರ್ತಕ್ಕಂಥವ್ರಿಗೆ ಮೆಕ್ಯಾನಿಕಲ್ಲು, ಕೆಮಿಕಲ್ಲು ಮತ್ತು ಪೆಟ್ರೋಲಿಯಮ್ಮು, ಯಂತ್ರೋದ್ಯಮ ಅಂತ ಯಾವುದಂತೀವಿ ಆ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಹಣ್ಣು ಹೂವಿನ ವ್ಯಾಪಾರದಲ್ಲಿ, ವಸ್ತ್ರ ಅಲಂಕಾರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಶುಕ್ರ ಕರ್ಮಸ್ಥಾನದಲ್ಲಿರ್ತಕ್ಕಂಥದ್ದು, ಹೀಗೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತಿನ ಘರ್ಷಣೆಗಳು ಇವುಗಳು ಉಂಟಾಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಜಾಗ್ರತೆ ಬೇಕು. ವಿದ್ಯಾರ್ಥಿಗಳು ಬಹಳ ಜಾಗ್ರತೆ ಬೇಕು ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಚಂದ್ರಾಹು ಒಟ್ಟಾಗ್ತಾರೆ, ಅದು ಲಾಭಸ್ಥಾನದಲ್ಲಿ ಒಳ್ಳೆಯದು. ಸ್ತ್ರೀಯರಿಗೆ ಸ್ವಲ್ಪ ಮನೋವ್ಯಥೆ, ಆದರೆ ವ್ಯಾಪಾರಿಗಳಿಗೆ ಔಷಧ ವ್ಯಾಪಾರ, ರಾಸಾಯನಿಕ ರಸಗೊಬ್ಬರ ಇತ್ಯಾದಿ ಇಂತಹ ಕ್ಷೇತ್ರದಲ್ಲಿರೋರಿಗೆ ಲಾಭದಾಯಕವಾಗಿದೆ, ಆತಂಕ ಬೇಡ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳ್ತಕ್ಕಂಥದ್ದು, ಅದು ಆತ್ಮೀಯರಿಂದ, ಸ್ನೇಹಿತರಿಂದ ಅಥವಾ ಇನ್ಯಾರು ತುಂಬ ಅಟ್ಯಾಚ್ ಆಗಿರ್ತಕ್ಕಂಥ ಬಂಧುಗಳು, ತುಂಬ ಕ್ಲೋಸ್ ರಿಲೇಟಿವ್ಸೇ ಕೆಲವೊಮ್ಮೆ ಫ್ರೆಂಡ್ಸ್ ಥರ ಇರ್ತಾರೆ, ಅಂಥವರಿಂದ ಏನೋ ಮನಸ್ಸಿಗೆ ಪೆಟ್ಟಾಗಿಬಿಡ್ತಕ್ಕಂಥ ಸಾಧ್ಯತೆ ವಾರದ ಅಂತ್ಯದಲ್ಲಿ ತೋರಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿದೆ. ವೃತ್ತಿಯಲ್ಲಿ ಅಧಿಕಾರದ ಬಲ ಇತ್ಯಾದಿ ಚೆನ್ನಾಗಿದೆ ನೋಡಿ. ಯಂತ್ರೋದ್ಯಮ ಇತ್ಯಾದಿಗಳಿಗೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ, ಆತಂಕ ಬೇಡ. ಈ ವಾರದಲ್ಲಿ ನಿಮಗೆ ಈ ದಿವಸ ಮತ್ತು ನಾಳೆ ಸ್ವಲ್ಪ ನಿಮಗೆ ಅಸಮಾಧಾನ ಅಂತ ಅನಿಸುತ್ತೆ, ಆಮೇಲೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ, ಇದು ತುಂಬ ಸಹಾಯವಾಗುತ್ತೆ. ಸಾಧ್ಯವಾದರೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಇದ್ರ ಜೊತೆಗೆ ತುಂಬ ಅನುಕೂಲ ಕಾಣಲಿಕ್ಕೆ ಅವಕಾಶ ಆಗುತ್ತೆ. ದುರ್ಗಾ ಸನ್ನಿಧಿಯಲ್ಲಿ ಅಷ್ಟೋತ್ತರ ಸೇವೆ ಮಾಡಿಸಿ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಪೂರ್ಣವಾಗುತ್ತೆ, ಅನುಕೂಲಗಳು ಚೆನ್ನಾಗಿದೆ. ಉಪನ್ಯಾಸ ಇಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ. ಮಾತು ಮತ್ತು ಬರವಣಿಗೆ ಇವುಗಳನ್ನೇ ನಚ್ಕೊಂಡಿರ್ತಕ್ಕಂಥವ್ರು, ಪತ್ರಿಕಾ ರಂಗ ಆಗಬಹುದು ಅಥವಾ ಇನ್ಯಾವುದೋ ಮಾಧ್ಯಮ ಆಗಬಹುದು, ಶಿಕ್ಷಣ ಕ್ಷೇತ್ರಗಳಾಗಬಹುದು, ಅಂಥ ಕಡೆಯೆಲ್ಲ ಟೀಚಿಂಗು, ಕೋಚಿಂಗು ಅಂತೀವಲ್ಲ, ಅಂಥ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ, ಬಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಗುತ್ತೆ, ಆದರೆ ಶುಭ ಚಿಂತನೆ ಮತ್ತು ಶುಭ ಕಾರ್ಯಗಳು, ಉತ್ತಮ ಕೆಲಸಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಪಾಲ್ಗೊಳ್ತಕ್ಕಂಥದ್ದು, ಈ ರೀತಿಯ ಶುಭ ಕಾರ್ಯಗಳನ್ನು ಖಂಡಿತ ಕಾಣ್ತೀರಾ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಗುರುವಾರದಿಂದ ನಿಮಗೆ ಮುಂದೆ ಏನಾಗುತ್ತಪ್ಪ ಅಂದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕುಗಳನ್ನು ಕಾಣೋ ಸಾಧ್ಯತೆ ಇದೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಹುಷಾರಾಗಿರಬೇಕು. ಕೆಲಸದಲ್ಲಿ ಯಾರೋ ಏನೋ ಅಂದುಬಿಟ್ರು ಅದು ಮನಸ್ಸಿಗೆ ತೊಗೊಂಡ್ಬಿಡ್ತಕ್ಕಂಥದ್ದು, ಅದು ತುಂಬ ಯೋಚನೆ ಇದೆಲ್ಲ ಇದೆ. ಕೊನೆಗೆ ಶನಿಚಂದ್ರ ಯುತಿ ಇದೆಯಲ್ಲ, ಲಾಭ ಇದೆ, ಇಲ್ಲ ಅಂತಲ್ಲ. ಕಟ್ಟಡ ನಿರ್ಮಾಣದವರಿಗೆ, ಈ ಕಬ್ಬಿಣ, ಸಿಮೆಂಟು, ಮರಳು ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಮನೆ ಕಟ್ತಕ್ಕಂಥದ್ದು ಈಗೆಲ್ಲ ಶುರುವಾಗುತ್ತೆ. ಮತ್ತು ಈ ಕಾಲ ಒಳ್ಳೆಯದಲ್ವ, ಅಲ್ಲೆಲ್ಲ ಕೆಲಸಗಾರರಿಗೆ ಹೆಚ್ಚಿನ ಲಾಭ ಪಡಿತಕ್ಕಂಥದ್ದು, ಕಬ್ಬಿಣ ವ್ಯಾಪಾರಿಗಳಾಗಿರಬಹುದು, ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಅನ್ನಪಾನ ಸಮೃದ್ಧಿ, ಸುಗ್ರಾಸ ಭೋಜನ ಆಗಬಹುದು. ಶುಭ ಕಾರ್ಯಗಳಲ್ಲಿ ಭಾಗವಹಿಸಿ ಅಲ್ಲಿ ಒಂದು ರೀತಿಯ ಚರ್ಚೆ, ಒಂದು ಏನು ಹಿತವಾದ ಹರಟೆ ಅಂತೀವಲ್ಲ, ಆ ರೀತಿಯ ಶುಭ ಸಂದರ್ಭಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಆತ್ಮೀಯರ ಆಗಮನ ಆಗಬಹುದು. ಯಾರೋ ಹಿತವಾದವರು ನಿಮಗೆ ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ಬಂದುಬಿಡ್ತಾರೆ, ಬಂದಿದ್ದು ಯಾಕಪ್ಪ ಬಂದರು ಅನ್ನಲ್ಲ, ಬಂದರೆ ಸಂತೋಷ ಅನ್ನೋ ರೀತಿಯಲ್ಲಿ ಇರ್ತದೆ. ಆ ರೀತಿಯಲ್ಲೆಲ್ಲ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಇನ್ನು ಇದಕ್ಕೆ ಈ ವಾರದಲ್ಲಿ ನೀವು ಏನು ಪರಿಹಾರ ಮಾಡಿಕೊಳ್ಬಹುದು? ದುರ್ಗಾ ಸನ್ನಿಧಾನ ಅಭಿಷೇಕ ಮಾಡಿಸಿ, ಅದು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ತೀವ್ರವಾಗಿದೆ, ಆರೋಗ್ಯದಲ್ಲಿ ಏರುಪೇರು ಕಾಣ್ತೀರ. ಹೀಗಾಗಿ ಆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ತೀರ್ಥ ಪ್ರೋಕ್ಷಣೆ, ತೀರ್ಥ ಸೇವನೆ ಎರಡೂ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಆಲಸ್ಯವೂ ಇದೆ, ಧನ ನಷ್ಟ, ಸ್ವಲ್ಪ ವ್ಯಥೆ
ವಾತಾವರಣ ಇರುತ್ತೆ. ಮನಸ್ಸಿಗೇನೋ ಬೇಸರ, ಏನೋ ಯಾರೋ ಅಂದುಬಿಟ್ರು ಮನಸ್ಸಿಗೆ ತುಂಬ ಘಾಸಿ ಮಾಡ್ಕೊಂಡ್ಬಿಡ್ತೀರ, ಯೋಚನೆ ಮಾಡಿ 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 ಸಾಕಾಗೋಗುತ್ತೆ. ಆ ರೀತಿಯಲ್ಲಿ ಆಗುತ್ತೆ. ವಾರದ ಆದಿಯ ಪ್ರಾರಂಭದಲ್ಲಿ ಹುಷಾರು. ಕೈ ಕಾಲುಗಳಿಗೆ ಪೆಟ್ಟಾಗಬಹುದು, ಬಂಧು ಸ್ನೇಹಿತರು ಸ್ವಲ್ಪ ಘರ್ಷಣೆ ಉಂಟಾಗಬಹುದು. ಹೀಗಾಗಿ ಸ್ವಲ್ಪ ಎಚ್ಚರ ವಹಿಸಿ. ಅಲ್ಲಿ ಬಂಧು ಮತ್ತು ಮಿತ್ರರ ಅಧಿಪತಿಯಾಗಿರ್ತಕ್ಕಂಥವನು ಅಷ್ಟಮದ ಸಂಚಾರ, ಅವರಿಂದ ನಷ್ಟವಾಗ್ಬಿಡುತ್ತೆ. ಬಂಧುಗಳಿಂದ ನಷ್ಟ ಆಗಿ ಕೊನೆಗೆ ಅವ್ರನ್ನೂ ಬಾಯಿ ಬಂದಾಗ ಬೈಕೊಳ್ಳೋದು ಹೀಗಾಗತ್ತೆ. ಆದರೆ ಬೈಕೊಳ್ಳೋಕ್ಕೆಲ್ಲ ಹೋಗಬೇಡಿ. ಇನ್ನೊಬ್ಬರು ಬೈಕೊಂಡ್ರೆ ಏನಾಗುತ್ತೆ, ಅದು ಪಾಪ ಮತ್ತು ಶೇಖರಣೆ ಆಗ್ತಾ ಹೋಗುತ್ತೆ. ಹೀಗಾಗಿ ಕ್ಷಮಿಸೋ ಗುಣ ದೊಡ್ಡದು. ಹೀಗಾಗಿ ಅದನ್ನು ಮಾಡಿ. ಆದರೆ ಸ್ವಲ್ಪ ತಿರುಗಾಟ, ವ್ಯಯ ಇದೆ ಈ ವಾರದ ಆದಿಯಲ್ಲಿ, ಸ್ವಲ್ಪ ಹುಷಾರು. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಚೆನ್ನಾಗಿದೆ, ಹಣಕಾಸಿನ ಅನುಕೂಲವೂ ಉಂಟಾಗುತ್ತೆ. ಧ್ವನಿ ಗ್ರಹಣ ಉಪನ್ಯಾಸ ಕ್ಷೇತ್ರದಲ್ಲಿ ಲಾಭ, ಸೈಂಟಿಸ್ಟ್ ಸಂಶೋಧಕರಿಗೆ ಹೆಚ್ಚಿನ ಅನುಕೂಲ ಇರತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಗುರುಬಲ ಅಂದರೆ ಗುರುವಿನ ಶಕ್ತಿ ನಿಮಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಅದನ್ನು ಅಪ್ಲೈ ಮಾಡ್ತಕ್ಕಂಥದ್ದು, ಇದೆಲ್ಲ ಶಕ್ತಿಯನ್ನು ತಂದುಕೊಡ್ತಾನೆ. ಮತ್ತು ಕರ್ಮಸ್ಥಾನದಲ್ಲಿ ಶನಿ ಮತ್ತು ಧನಾಧಿಪತಿ ಇಬ್ಬರು ಸೇರ್ತಾರೆ ಕೊನೆಯಲ್ಲಿ. ಹೀಗಾಗಿ ಹಣ ಸಂಪಾದನೆಗೆ ಶ್ರಮವಹಿಸಿ ಅದರಿಂದ ಹಣ ತಗೋತೀನಿ ಅಂತಕ್ಕಂಥ ಛಲ, ಧೈರ್ಯ ಇದೆಲ್ಲವೂ ಉಂಟಾಗುತ್ತೆ. ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮಿಥುನ ರಾಶಿವರೆಗೆ ವಾರದ ಅಂತ್ಯದಲ್ಲಿ ತುಂಬ ಚೆನ್ನಾಗಿದೆ. ಆತಂಕ ಬೇಡ. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇರುವ ಸಣ್ಣ ಪುಟ್ಟ ತೊಡಕು ಕೂಡ ನಿವಾರಣೆಯಾಗಿ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.